ಹೆಲೋ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಮಾರ್ನಿಂಗ್ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೋಮವಾರ ಅಲ್ವಾ, ಹಾಗಾಗಿ ನಮ್ಮ ಮನೆ ದೇವ್ರ ವಾರ. ಟಿ ವಿ ಹಾಕ್ಕೊಟ್ಟು ಹೋಗಿದ್ದೆ, ಅಷ್ಟರಲ್ಲಿ ಅವನು ಮಲ್ಕೊಂಡ್ಬಿಟ್ಟಿದ್ದ. ಇವತ್ತು ಒಂದು 6 ಗಂಟೆಗೆ ಎದ್ಬಿಟ್ಟಿದ್ದ, ಬೇಗನೆ ಮಲಗಿದ್ದ, ನೈಟ್ 8 ಗಂಟೆಗೆ. ಹಾಗಾಗಿ ಬೆಳಿಗ್ಗೆ ಒಂದು 6 ಗಂಟೆಗೆ ಎಚ್ಚರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅವನಿಗೆ ಟಿ ವಿ ನೋಡ್ತಾನೆ ನಿದ್ದೆ ಬಂದುಬಿಟ್ಟಿತ್ತು. ಬೆಳಗ್ಗೆ ಎದ್ದಾಗ ಹಾಲು ಕೊಟ್ಟಿದ್ದೆ, ಹಾಗಾಗಿ ಇನ್ನೂ ಟಿಫನ್ ಏನೂ ಕೊಟ್ಟಿರಲಿಲ್ಲ. ನಾನು ಪೂಜೆ ಮಾಡಿದ್ಮೇಲೆ ಕೊಡೋಣ ಟಿಫನ್ನು ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಇನ್ನೇನು ಅವನು ಎದ್ದೇಳೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಬೇಡ ಅಂತಂದು ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಇದರಿಂದ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಹಾಗೆ ನಾನು ತುಳಸಿ ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಮನೆ ಒಳಗಡೆ ಪೂಜೆ ಎಲ್ಲ ಆಯಿತು. ಕೊನೆಯದಾಗಿ ತುಳಸಿ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿದೆ. ಇವತ್ತು ನಾನು ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿದ್ದೀನಿ. ಹಾಗೆ ಮಳೆನೂ ಕೂಡ ಲೈಟಾಗಿ ಬರೋ ಥರ ಇದೆ. ಒಂದು 12-12:30 ಹಂಗೆ ಮಳೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ್ದು ಒಂದು 5:30 ತನಕನೂ ಕೂಡ ಚೆನ್ನಾಗಿ ಮಳೆ ಆಯಿತು. ಹಾಗೆ ದಾಳಿಂಬೆ ಗಿಡನ ಒಳಗಡೆ ಇಟ್ಬಿಟ್ಟಿದ್ದೀನಿ. ಇಷ್ಟು ವರ್ಷ 4 ವರ್ಷದಿಂದ ಬೆಳೆಸ್ಕೊಂಬಂದಿದ್ದೀನಿ. ಮಂಕಿ ಬಂದುಬಿಟ್ಟು ಎಲ್ಲ ಹಾಳು ಮಾಡ್ತಾಯಿದೆ. ನನ್ನ ಮಗಳಿಗಂತೂ ತುಂಬಾ ಖುಷಿ ಇದರಲ್ಲಿ ಹೂ ಬರ್ತಾ ಇರೋದಕ್ಕೆ. ಹಾಗಾಗಿ ಹಣ್ಣು ನೋಡಬೇಕು ಅಂತ ಅವಳಿಗೆ ತುಂಬಾ ಆಸೆ ಇದೆ. ಇದು ನೋಡಿದ್ರೆ ಬಂದೆಲ್ಲ ಹೂವೆಲ್ಲ ಕಿತ್ತಾಕಿ ತಿನ್ನೋದು ಇಲ್ಲ, ಏನಿಲ್ಲ, ಗಿಡದ ರೆಂಬೆ ಎಲ್ಲ ಕಿತ್ತಾಕ್ತಾ ಇದೆ. ಹಾಗಾಗಿ ಈಗ ಒಂದು 4-5 ಹೂವನ್ನ ಹೀಗೆ ಇದೇ ಥರನೇ ವೇಸ್ಟ್ ಮಾಡಿಬಿಟ್ಟಿದೆ. ಅದಕ್ಕೋಸ್ಕರ ಒಂದು 2 ಅವರ್ ಒಳಗಡೆ ಇಟ್ಬಿಡ್ತೀನಿ. ಯಾಕಂದರೆ ಅದು 12:30ವರೆಗೂ ಬರ್ತಾ ಇರುತ್ತೆ. ಇವತ್ತು ಪೂಜೆ ಮಾಡೋದು ಬೇರೆ ಇತ್ತಲ್ವ, ನಾನು ಪೂಜೆ ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ಈ ಸೈಡ್ ನೋಡೋದಕ್ಕೂ ಆಗೋಲ್ಲ, ಬಾಲ್ಕನಿ ಸೈಡ್ ಅಂತ ಒಳಗಡೆ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಬೇರೆ ಟೈಮಲ್ಲೆಲ್ಲ ಹೊರಗಡೆನೇ ಇಟ್ಕೊಂಡಿರ್ತೀನಿ. ಅದೇನಾದರೂ ಬಂದರೆ ಗೊತ್ತಾಗುತ್ತೆ, ಸ್ವಲ್ಪ ಹಾಗೆ ಓಡಿಸ್ಬಿಟ್ರೆ ಹೋಗ್ಬಿಡುತ್ತೆ. ಹಾಗೆ ಇದು ಮನಿ ಪ್ಲ್ಯಾಂಟ್ ಬಂದುಬಿಟ್ಟು ಪಕ್ಕದ ಮನೆ ಆಂಟಿ ಹತ್ರ ಇಸ್ಕೊಂಡಿದ್ದೆ. ಹಾಗೆ ಈ ಬಾಟಲ್ ಕೂಡ ಹಾಗೆ ಖಾಲಿ ಇತ್ತು. ತುಂಬಾ ಚೆನ್ನಾಗಿತ್ತು, ಹೊಸ ಬಾಟಲ್, ಒಂಚೂರು ಕೂಡ ಯೂಸ್ ಮಾಡಿಲ್ಲ. ಅದು ಕ್ಯಾಪ್ ಎಲ್ಲ ಕಳೆದಾಕ್ಬಿಟ್ಟಿದ್ದಾರೆ ನನ್ನ ಮಕ್ಕಳು ಆಟ ಆಡೋದಕ್ಕೆ ಅಂತ ತೊಗೊಂಡು. ಹಾಗೆ ಈ ಥರ ಮನಿ ಪ್ಲ್ಯಾಂಟ್ ನನ್ನ ಹತ್ರ ಇರಲಿಲ್ಲ. ನನ್ನ ಹತ್ರ ಒಂಥರ ವೈಟು ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಇತ್ತು. ಇದು ಚೆನ್ನಾಗಿ ಕಲರ್ ಇದೆ. ಹಾಗೆ ನೀರಲ್ಲಿಟ್ಟು ಒಂದು 2-3 ಡೇಸ್ಗೆ ಎಷ್ಟು ಚೆನ್ನಾಗಿ ಎಲೆ ಬಂದಿದೆ ನೋಡ್ತಾ ಇರ್ಬೋದು. ನೀರು ಚೇಂಜ್ ಮಾಡಿ ಒಂದು 2-3 ಡೇಸ್ ಆಯಿತು. ಅದಕ್ಕಾಗಿ ಇವತ್ತು ನೀರನ್ನು ಚೇಂಜ್ ಮಾಡಿದೆ. ಯಾಕಂತಂದರೆ ಇವಾಗೆಲ್ಲ ಸೊಳ್ಳೆ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಲ್ವಾ. ಹಾಗೆ ನಿಂತಿರೋ ನೀರು ಜಾಸ್ತಿ ದಿನ ಇಟ್ಕೋಬಾರ್ದು. ಹಾಗೆ ಗಿಡದಲ್ಲಿರೋ ನೀರು ಕೂಡ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಈ ಪ್ಲೇಟ್ ಕೆಳಗಡೆ ಎಲ್ಲ ನೀರು ಹಾಕಿದ್ರೆ ಅದನ್ನು ಒಂದು 2 ಡೇಸ್ಗೆ ಒಂದ್ಸಲನಾರ ಅಥವಾ ಡೈಲಿನಾದರೂ ಚೇಂಜ್ ಮಾಡ್ತಾನೆ ಇರಬೇಕು. ಯಾಕಂದರೆ ಮಳೆ ಬರ್ತಾ ಇರೋದ್ರಿಂದ ಮಳೆಯಿಂದನೂ ಕೂಡ ನೀರು ತುಂಬ್ಕೊತಾ ಇರುತ್ತೆ. ಹಾಗಾಗಿ ನಾನು ನೋಡ್ಕೊತಾ ಇರ್ತೀನಿ. ಯಾಕಂತಂದರೆ ನಮಗೆ ಸೊಳ್ಳೆ ಜಾಸ್ತಿ. ಈ ಸೈಡೆಲ್ಲ ನಮಗೆ ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಹೊಲ ಎಲ್ಲ ಉಳೋದಕ್ಕೆ ಅಂತಂದು ಎಲ್ಲ ಕ್ಲೀನ್ ಮಾಡಿ ಗಿಡಗಳೆಲ್ಲ ಯಾವುದೂ ಇಲ್ಲ, ಎಲ್ಲ ಖಾಲಿ ಏರಿಯಾ ಇದೆ. ಹಾಗಾಗಿ ನಮಗೇನು ಅಷ್ಟೊಂದು ಸೊಳ್ಳೆ ಬರಲ್ಲ. ಯಾವಾಗಾದರೂ ಒಂದೊಂದು ಸೊಳ್ಳೆ ಬರುತ್ತೆ. ಆದಷ್ಟು ನಾವು ಕೇರ್ಫುಲ್ಲಾಗಿರ್ಬೇಕಲ್ವ. ಹಾಗಾಗಿ ಗಿಡದ ನೀರಾಗಲಿ, ಪ್ಲೇಟಲ್ಲಿ ಉಳ್ಕೊಂಡ್ರೆ ನೀರುಗಳನ್ನಾಗಲಿ ಎಲ್ಲ ಕ್ಲೀನ್ ಮಾಡ್ಕೊತ ಇರಬೇಕಾಗುತ್ತೆ. ಹಾಗೆ ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಕೂಡ ಇವತ್ತು ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಸಂಜೆ ಒಪ್ಪತ್ತು ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಸಂಜೆ ಏನಾದರೂ ಸ್ವಲ್ಪ ಲೈಟಾಗಿ ಏನಾದರೂ ತೊಗೋಣ ಅಂತಂದು. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ, ಬರೀ ಕಾಫಿ ಅಷ್ಟೇ ಮಾಡ್ಕೊಂಡಿದ್ದೆ. ಅದಕ್ಕೆ ಈಗ ಆ್ಯಪಲ್ ಕಟ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗನೂ ಕೂಡ ಎದ್ದು ಬಂದ. ಅವ್ನಿಗೂ ಹೊಟ್ಟೆ ಹಸ್ತಿತ್ತಂತೆ. 11 ಗಂಟೆ ಆಗಿತ್ತು. ಹಾಗಾಗಿ ಅವನಿಗೂ ಕೂಡ ಬ್ರೇಕ್ಫಾಸ್ಟ್ ಮಾಡಿಸಿರಲಿಲ್ಲ, ಇವಾಗ ಮಾಡಿಸೋಣ ಅಂತಂದು ಅವನಿಗೂ ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಗಿಡಗಳಿಗೆ ಮಳೆ ನೀರು ಬಿದ್ರೇ ನೋಡೋಕೆ ಎಷ್ಟು ಚೆನ್ನಾಗಿ ಹಸಿರಾಗಿ ಕಾಣಿಸುತ್ತಲ್ವ. ನಾವು ನೀರು ಹಾಕೋದಾದರೆ ಬರೀ ಮಣ್ಣಿಗಷ್ಟೇ ನೀರು ಹಾಕ್ತೀವಿ ಪಾಟ್ಗೆ. ಅದಕ್ಕೋಸ್ಕರ ನಾನು ಹೊರಗಡೆ ಇಟ್ಟೆ, ಮಳೆ ನೀರು ಬೀಳಲಿ ಎಲೆಗಳ ಮೇಲೆ ಅಂತಂದು. ಅದಾದಮೇಲೆ ನಾನಿಲ್ಲಿ ಕೆಲವೊಂದು ಗೋಲ್ಡ್ ಇಯರಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಇರುವಂತಹ ಗೋಲ್ಡ್ ಇಯರಿಂಗು 2.5ಇಂದ 3-3.5 ಗ್ರಾಮ್ ತನಕನೂ ಇದೆ. ನಾನು ತೋರಿಸ್ತಾ ಇರೋದು ಇದು ನೋಡ್ತಾ ಇರ್ಬೋದು. ಇದು ಆಲ್ರೆಡಿ ನಾನು ತುಂಬಾ ಯೂಸ್ ಮಾಡಿಬಿಟ್ಟಿದ್ದೀನಿ. ಒಂದು 10 ಇಯರ್ಸ್ ತನಕನೂ ನಾನು ಇದನ್ನು ಯೂಸ್ ಮಾಡಿಬಿಟ್ಟಿದ್ದೀನಿ. ನನ್ನ ಕಾಲೇಜ್ ಡೇಸಲ್ಲಿ ಇದನ್ನು ಕೊಡಿಸಿದ್ದು. ಸೊ ಅಲ್ಲಿಂದನೂ ಈಗ ಮದುವೆ ಆದಮೇಲೂ ಕೂಡ ನಾನು ಡೈಲಿ ಯೂಸ್ಗೆ ಅಂತ ಇದನ್ನೇ ಹಾಕ್ಕೊತಾ ಇದ್ದೆ. ಕೆಳಗಡೆ ಈ ರೀತಿ ಜುಮ್ಕಿ ಬಂದಿದೆ ನೋಡ್ತಾ ಇರ್ಬೋದು. ಇದು ಹವಳ ಮಧ್ಯದಲ್ಲಿರೋದು ಹವಳ. ಡೈಲಿ ಯೂಸ್ ಮಾಡಿ ಸ್ವಲ್ಪ ಶೇಡ್ ಆಗಿಬಿಟ್ಟಿದೆ ಹವಳ. ಅಂದರೆ ಸ್ನಾನ ಮಾಡುವಾಗ ಆಗಲಿ ನಾನೇನು ತೆಗೆದು ಇಲ್ಲ, ಅಷ್ಟು ರಫ್ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು ಇದನ್ನು. ನಾನು ಒಂದು ಸೆಕೆಂಡ್ PUC ಇದ್ದಾಗ ನಾನು ಇದನ್ನು ತೊಗೊಂಡಿದ್ದು.
ನೋಡ್ತಾ ಇರ್ಬೋದು ಒಂಚೂರು ಹಾಳಾಗಿಲ್ಲ, ಒಂಚೂರು ಬೆಂಡ್ ಕೂಡ ಆಗಿಲ್ಲ. ನಾನು ಹಾಕ್ಕೊಂಡು ಮಲ್ಕೊಂಡಿದ್ದೀನಿ, ಅಷ್ಟು ಗಟ್ಟಿಗಿದೆ ಇದು ಬಂಗಾರ. ನಾನು ಇದನ್ನು ಆಗಲೇ ಈಗ ಒಂದು 10-12 ಇಯರ್ಸ್ ಮೇಲೆ ಆಯಿತು ಅಂತ ಅಂದ್ಕೊತೀನಿ ತೊಗೊಂಬಿಟ್ಟು. ಇವಾಗ ನಾನು ತೆಗೆದಿಟ್ಟಿದ್ದೀನಿ, ಇರಲಿ ಹಾಗೆ ಒಂದು ಸ್ವಲ್ಪ ಚೇಂಜ್ ಆಗಿರೋದನ್ನು ಹಾಕ್ಕೊಳ್ಳೋಣ ಅಂತಂದು ಬೇರೆದು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಇದು. ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಇವಾಗ ಹಾಕ್ಕೊಂಡಿದ್ದೀನಿ. ಮುಂಚೆದು ಇವಾಗ ತೋರಿಸಿದ್ನಲ್ವ ಜುಮ್ಕಿ ಇರೋದು, ಅದನ್ನು ಕೂಡ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ. ಈಗ ರೀಸೆಂಟಾಗಿ ತೊಗೊಂಡಿದ್ದು ಅಂದರೆ ಇದು ಅಕ್ಷಯ ತೃತೀಯಾಗೆ ಅಂತ ತೊಗೊಂಡಿದ್ದು. ಇವಾಗ ಒಟ್ಟಿಗೆ ತೋರಿಸೋಣ ಅಂತಂದು ಹಾಗೆ ಇಟ್ಟಿದ್ದೆ ಅಷ್ಟೇ. ನೋಡ್ತಾ ಇರ್ಬೋದು ಒಂದೇ ಒಂದು ಸ್ಟೋನ್ ಇರೋದು. ನಾನು ಆಗಲೇ ತೋರಿಸಿದ್ದು ಬಂದುಬಿಟ್ಟು ಅದು ತುಂಬ ಒಂದು 12 ವರ್ಷಗಳ ಹಿಂದೆ ತೊಗೊಂಡಿದ್ದರಿಂದ ತುಂಬಾ ಕಡಿಮೆ ಬೆಲೆ ಅಂತ ಹೇಳ್ಬೋದು. ಒಂದು 7,500-8 ಸಾವಿರಕ್ಕೇನೋ ತೊಗೊಂಡಿದ್ದು. ಇದು ಬಂದುಬಿಟ್ಟು ಇದು ಕಾಸ್ಟು ತುಂಬಾ ಜಾಸ್ತಿ ಆಯಿತು. ಇವಾಗೆಲ್ಲ ಗೋಲ್ಡೆಲ್ಲ ರೇಟ್ ಜಾಸ್ತಿ ಇದ್ರಲ್ಲ, ಇದು 2.3 ಇದೆ. ನನಗೆ ಅಷ್ಟೊಂದು ಎಕ್ಸಾಕ್ಟಾಗಿಲ್ಲ, ಮರ್ತೋಗಿದೆ. 2.3 ಗ್ರಾಮ್ಸ್ ಏನೋ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ದೊಡ್ಡದಾಗಿದೆ, ಹರಳು ಇರೋದಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಎಲ್ಲ ಡ್ರೆಸ್ಗಳ ಮೇಲೂ ಕೂಡ ನಾನು ಇದನ್ನು ವೇರ್ ಮಾಡಿದ್ದೀನಿ. ಎಲ್ಲ ಡ್ರೆಸ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೀವು ಮ್ಯಾಚಿಂಗ್ ಹಾಕ್ಕೋಬೇಕು ಅಂತಲೂ ಕೂಡ ಏನೂ ಇಲ್ಲ. ನಿಮಗೆ ಮ್ಯಾಚಿಂಗ್ ಇಯರಿಂಗ್ ಬೇಕು ಅಂತ, ಎಲ್ಲ ಡ್ರೆಸ್ಗೂ ಮ್ಯಾಚಿಂಗ್ ಇಯರಿಂಗ್ ಬೇಕು ಅಂದರೆ ಈ ರೀತಿಯಾಗಿ ತೊಗೋಬೋದು. ಇದು ತೋರಿಸ್ತಿದ್ದೀನಲ್ಲ, ಇದು ಮ್ಯಾಚಿಂಗ್ ಮಾಡ್ಕೋಬೋದು ನೀವು ಸ್ಟೋನ್ನ. ನಾನು ಆ ಥರ ತೊಗೊಂಡಿರೋದು. ಇದು ಕೂಡ ನಾನು ಡೆಲಿವರಿ ಆದಾಗ ತವ್ರ ಮನೆಯಿಂದ ವಾಪಸ್ ಬರುವಾಗ ನನಗೆ ಕೊಡಿಸಿದ್ದು ಇದನ್ನು. ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ, ಜಾಸ್ತಿ ಯೂಸ್ ಮಾಡಿಲ್ಲ. ಒಂದು 2-3 ಟೈಮ್ಸ್ ಅಷ್ಟೇ ಯೂಸ್ ಮಾಡಿದ್ದೀನಿ. ತುಂಬಾ ಕಡಿಮೆ ನಾನು ಇದನ್ನು ಯೂಸ್ ಮಾಡೋದು. ಯಾಕಂತಂದರೆ ಈ ಥ್ರೆಡ್ ಇದೆಯಲ್ಲ ತುಂಬ ಡೆಲಿಕೇಟ್ ಆಗಿದೆ. ಹಾಗಾಗಿ ನನಗೆ ಭಯ ಆಗುತ್ತೆ ಹಾಕ್ಕೊಂಡು, ಅಂದರೆ ಮಲ್ಕೊಳ್ಳೋದು ಹಾಕ್ಕೊಂಡು ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಜಸ್ಟು ಹಾಕ್ಕೊಂಡು ವಾಪಸ್ ತೊಗೊಂಬಂದು ಹಾಗೆ ಇಡಬೇಕು. ತುಂಬಾ ಚೆನ್ನಾಗಿದೆ ಮಾತ್ರ. ಇದಕ್ಕೆ ನಾನು ಕಲರ್ ಸ್ಟೋನ್ಗಳನ್ನ ಕೂಡ ಅದ್ರ ಜೊತೆಗೆ ತೊಗೊಂಡಿದ್ದೆ. ಇದ್ರ ಬೆಲೆ ಬಂದುಬಿಟ್ಟು ಆವಾಗ ಒಂದು 8 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. 7 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ನಾನು. ನಮ್ಮ ಪ್ರಕೃತಿ ಡೆಲಿವರಿ ಆದಾಗ ನನಗೆ ವಾಪಸ್ ಬರುವಾಗ ಕೊಡಿಸಿದ್ರು. ಬಂದುಬಿಟ್ಟು ಒಂದು 10 ಅವಾಗೆಲ್ಲ ಕಡಿಮೆ ಇತ್ತು ಬಂಗಾರ ಎಲ್ಲ. ಸೊ ಹಾಗಾಗಿ 10,000 ಏನೋ ಆಗಿತ್ತು ಅಷ್ಟೇ. ನಾನು ಈ ಥರ ತೊಗೋಬೇಕು ಅಂತ ಇಷ್ಟಪಟ್ಟು ತೊಗೊಂಡಿದ್ದು. ಹಾಗೆ ಕಲರ್ಸ್ ನೋಡ್ತಾ ಇರ್ಬೋದು ನೀವು, ಯಾವ್ಯಾವ ಮ್ಯಾಚಿಂಗ್ ಕಲರ್ ಬೇಕು ಎಲ್ಲ ಕಲರು ಕೂಡ ನಿಮಗೆ ಸ್ಟೋನ್ ಇದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಆರೆಂಜ್ ಕಲರು, ಗ್ರೀನ್ ಕಲರು, ಬ್ಲೂ ಕಲರು, ಡಾರ್ಕ್ ಗ್ರೀನ್ ಕಲರ್, ವೈಟ್ ಸ್ಟೋನ್ ಕೂಡ ಇದೆ ಅದರಲ್ಲಿ. ಹಾಗೆ ನನಗೆ ಜಾಸ್ತಿ ಯೂಸ್ ಮಾಡೋದಂತಂದರೆ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್, ಇವೆರಡು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತ ನಾನು ಅವೆರಡು ಸ್ಟೋನನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಒಂದು 8 ಕಲರ್ ಕೂಡ ನನ್ನ ಹತ್ರ ಇದೆ. ಇವಾಗ ರೆಡ್ ಕಲರು ಸೇರಿಬಿಟ್ಟು 8 ಕಲರ್ ಇದೆ. ಇವಾಗ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ಸ್ಟೋನನ್ನು ಹಾಕಿಬಿಟ್ಟು ಮಿಡಲಲ್ಲಿ ಥ್ರೆಡ್ ಕೊಟ್ಟಿರ್ತಾರಲ್ವ, ಆ ಥ್ರೆಡನ್ನು ಹಾಕಬೇಕು. ಸರಿಯಾಗಿ ಫಿಕ್ಸ್ ಮಾಡಲಿಲ್ಲ ಅಂತಂದರೆ ಸರಿಯಾಗಿ ಕೂರೋದಿಲ್ಲ. ಮತ್ತು ಬೇರೆ ಕಲರ್ನು ಹಾಕಿ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಒಂದೊಂದು ಕಲರ್ ಹಾಕ್ಕೊಂಡಾಗ ಒಂದೊಂದು ಥರ ಲುಕ್ ಕಾಣಿಸುತ್ತೆ. ಇದು ಒಂಥರ ಲೈಟ್ ಯೆಲ್ಲೋ ಕಲರು. ಹಾಗೆ ಇದು ಆರೆಂಜ್ ಕಲರ್ ನಾನು ಹಾಕ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾವ ಸ್ಯಾರಿಗೆ ಹಾಕ್ಕೊಳಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಡೈಲಿ ಒಂದೊಂದು ಕಲರ್ ಹಾಕ್ಕೋಬೇಕು ಅಂತ ಇರೋರು ಈ ರೀತಿ ತೊಗೋಬೋದು. ನೋಡ್ತಾ ಇರ್ಬೋದು, ಈ ರೀತಿ ಥ್ರೆಡನ್ನು ಮಿಡಲಲ್ಲಿ ಫಿಕ್ಸ್ ಮಾಡಿದ್ರೆ ಮಿಡಲಲ್ಲಿ ಕೂಡ ಒಂದು ಡಿಸೈನ್ನ ಕೊಟ್ಟಿದ್ದಾರೆ. ಆಮೇಲೆ ಥ್ರೆಡ್ ತಿರುಪು ಅಂತ ಹೇಳ್ತಾರಲ್ವ, ಅದು ಹಿಂದ್ಗಡೆಯಿಂದ ಹಾಕ್ಕೋಬೇಕಾಗುತ್ತೆ. ಇದು ಅದಾದಮೇಲೆ ನಾನು ಗ್ರೀನ್ ಕಲರನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಹೈಲೈಟಾಗಿ ಕಾಣಿಸುತ್ತೆ ಗ್ರೀನು, ಯಾಕಂದರೆ ಡಾರ್ಕ್ ಆಗಿರೋದ್ರಿಂದ. ಇವಾಗ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು. ಹಾಗೆ ಸೈಡಲ್ಲಿರೋ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು ನೀವು ಸ್ಟೋನ್ ಹಾಕಿದಾಗ, ಅವಾಗ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಈ ರೀತಿ ಎಲ್ಲ ಗೋಲ್ಡ್ ಅಂಗಡಿಲಿ, ಗೋಲ್ಡ್ ಶಾಪಲ್ಲೂ ಸಿಗುತ್ತೆ. ನಾನು ಮೊನ್ನೆ ರೀಸೆಂಟಾಗಿ ಇಲ್ಲೇ ಬ್ಯಾಂಗ್ಳೂರಲ್ಲಿ ಹೋದಾಗೂ ನೋಡಿದೆ. ಅವ್ರ ಹತ್ರನೂ ಇದೇ ನನ್ನ ಹತ್ರ ಇರೋದು ಏನಿತ್ತು ಅದೇ ಥರನೇ ಸೇಮ್ ಇತ್ತು. ಇದನ್ನು ನಾನು ದಾವಣಗೆರೆಯಲ್ಲಿ ತೊಗೊಂಡಿದ್ದು. ಹಾಗೆ ನಾನು ತೋರಿಸಿದ್ದು ಫಸ್ಟ್ನೇದು ಕೂಡ ದಾವಣಗೆರೆಯಲ್ಲೇ ತೊಗೊಂಡಿದ್ದು. ಹಾಗೆ ಸೆಕೆಂಡ್ ಒಂದು ತೋರಿಸಿದ್ದು ಬ್ಯಾಂಗ್ಳೂರಲ್ಲಿ ಮೊನ್ನೆ ರೀಸೆಂಟಾಗಿ ತೊಗೊಂಡಿದ್ದದು.
2.5ಇಂದ 3 ಗ್ರಾಮ್ ಅಂತಂದರೆ ಈ ರೀತಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಅಗಲವಾಗಿ ಕಾಣಿಸುತ್ತೆ, ಕಿವಿ ತುಂಬಾ ಕಾಣಿಸುತ್ತೆ. ಈ ರೀತಿ ನೀವು ಸ್ಟೋನ್ನ ಕೂಡ ಕಲರ್ಸ್ನ ಚೇಂಜ್ ಮಾಡಿ ಹಾಕೋಬೋದು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದಂತೂ ನನಗೆ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು, ಈ ರೀತಿ ಹಾಕೋಬೇಕು ಅಂತಂದು. ಹಾಗೆ ಈ ಥರದ್ರಲ್ಲೂ ಓಲೆಗಳು ಡಿಸೈನ್ ಕೂಡ ಬೇರೆ ಬೇರೆ ಥರ ಬರುತ್ತೆ. ಇದಕ್ಕೂ ದೊಡ್ಡದು ಬೇಕಿದ್ದರೆ ದೊಡ್ಡ ಓಲೆ ಕೂಡ ಬರುತ್ತೆ. ಬಟ್ ಸ್ಟೋನ್ ಮಾತ್ರ ಮಿಡಲಲ್ಲಿ ಇದೇ ರೀತಿಯೇ ಚಿಕ್ಕದಾಗೇ ಇರುತ್ತೆ. ಇದರಲ್ಲೇ ಬೇರೆ ಥರ ಡಿಸೈನ್ ಕೂಡ ನೀವು ತೊಗೋಬೋದು. ಹಾಗೆ ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.